ಹಲೋ ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನೆಲ್ ಲೇಡೀಸ್ ಕ್ಲಬ್. ಇವತ್ತು ನಾನು ಒಂದು ಡಿಫ್ರೆಂಟ್ ವಿಡಿಯೋ ತಗೊಂಡ್ ಬಂದಿದ್ದೀನಿ. ನಮ್ಮೆಲ್ಲರಿಗೂ ಲೇಡೀಸ್ಗಾಗಿ ನಮ್ ಕಿಚನ್ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ನನಗೆ ಕೂಡ ನನ್ನ ಕಿಚನ್ ತುಂಬಾ ಇಂಪಾರ್ಟೆಂಟ್ ಇದೆ. ಹೀಗಾಗಿ ನಾನು ಕೆಲವೊಂದು ಕಿಚನ್ ಆರ್ಗನೈಸೇಷನ್ ಐಟಮ್ಸ್ ಅನ್ನ ಕ್ಲಬ್ ಫ್ಯಾಕ್ಟರಿದಿಂದ ತರಿಸಿದ್ದೀನಿ. ಸೊ ಆ ಐಟಮ್ಸ್ ಏನಿದೆ, ಅದನ್ನು ಹೇಗೆ ಯೂಸ್ ಮಾಡೋದು ಮತ್ತು ಅದರಿಂದ ನನಗೆ ಏನ್ ಹೆಲ್ಪ್ ಆಯ್ತು ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆ ಐಟಮ್ಸ್ ನಿಮ್ಗೂ ಕೂಡ ಯೂಸ್ಫುಲ್ ಆಗಬಹುದು. ಈ ವಿಡಿಯೋ ನೋಡಿ ನಿಮ್ಗೆ ಈ ಐಟಮ್ಸ್ ಚೆನ್ನಾಗಿ ಅನ್ಸಿದ್ರೆ, ಇಷ್ಟ ಆದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರಾಡಕ್ಟ್ ಲಿಂಕ್ಸ್ ಅನ್ನ ಕೊಡ್ತಾ ಇದ್ದೀನಿ. ಸೊ ನೀವು ಆ ಲಿಂಕ್ಸ್ ಅನ್ನ ಖಂಡಿತ ಚೆಕ್ ಮಾಡಿ. ಮತ್ತೆ ಈ ವಿಡಿಯೋನ ಎಂಡ್ ವರ್ಗೂ ಪೂರ್ತಿಯಾಗಿ ನೋಡಿ. ಹಾಗೆ ಆದಷ್ಟು ಜಾಸ್ತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನೂವರೆಗೆ ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಅಂದ್ರೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ ಮೇಲೆ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಬರುತ್ತೆ ಮತ್ತು ಆದಷ್ಟು ಬೇಗ ನೀವು ನನ್ನ ವಿಡಿಯೋಸ್ ಅನ್ನ ನೋಡಬಹುದು. ಸೊ ನಡೀರಿ ನೋಡೋಣ. ಫಸ್ಟ್ ಐಟಮ್ ನಾನು ತರಿಸಿದ್ದೀನಿ ಅಡ್ಜಸ್ಟೇಬಲ್ ಹ್ಯಾಂಗಿಂಗ್ ಸ್ಪಾಂಜ್ ಹೋಲ್ಡರ್ ರ್ಯಾಕ್ ಅಂತ. ಇವಾಗ ನೋಡಿ, ನಮ್ಮ ಬೇಸಿನ್ ಮೇಲೆ ನಮಗೆ ವಿಮ್ ಜೆಲ್ ಬೇಕಾಗುತ್ತೆ, ಸೋಪ್ ಬೇಕಾಗುತ್ತೆ, ಹಾಗೆ ನಮಗೆ ತೊಳಿಬೇಕಾದ್ರೆ ಸ್ಪಾಂಜ್ ಬೇಕಾಗುತ್ತೆ. ಅದನ್ನು ಎಲ್ಲ ನಾವು ಬೇಸಿನ್ ಹೊರಗಡೆ ಕಟ್ಟಿ ಬರುತ್ತೆ, ಅಲ್ಲಿ ಈ ರೀತಿ ಇಟ್ಕೊಂಡಿರ್ತೀವಿ. ಸೊ ಅದರಿಂದ ಏನಾಗುತ್ತೆ, ಅದ್ರ ಸೈಡ್ ಎಲ್ಲ ಒಂದು ರೀತಿ ನೀರಿನ ಥರ ಆಗಿಬಿಡುತ್ತೆ. ಸೊ ಅದು ಎಷ್ಟು ನಾವು ಕ್ಲೀನ್ ಮಾಡಿದ್ರು ಕೂಡ ಒಂಥರ ನೀರು ಬೇಸಿನ್ನಲ್ಲಿ ಬಿದ್ದುಬಿಡುತ್ತೆ. ಸೊ ಹೀಗಾಗಿ ನಾನು ಇದು ಅಡ್ಜಸ್ಟೇಬಲ್ ಸ್ಪಾಂಜ್ ರ್ಯಾಕನ್ನು ತರಿಸಿದ್ದೀನಿ. ಇದು ತುಂಬ ಚೆನ್ನಾಗಿ ಇದೆ ಕ್ವಾಲಿಟಿನಲ್ಲಿ. ಮಟೀರಿಯಲ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬಿಕಾಸ್ ಪ್ಲಾಸ್ಟಿಕ್ ಕ್ವಾಲಿಟಿ ಇದೆ ಮತ್ತು ತುಂಬ ಥಿಕ್ ಇದೆ, ಅಂದರೆ ದಪ್ಪದಾಗಿದೆ. ಸೊ ಅದು ಯಾವುದು ಲೋ ಕ್ವಾಲಿಟಿ ಇಲ್ಲ. ಹಾಗೆ ನೋಡಿ, ಒಳಗಡೆ ಈ ರೀತಿ ಸ್ಪೇಸ್ ಇದೆ ಮತ್ತು ಇದು ಮೇಲ್ಗಡೆ ಅಡ್ಜಸ್ಟೇಬಲ್ ಇದೆ. ಅಂದರೆ ನಮಗೆ ಮೇಲ್ಗಡೆ ಅದು ಹುಕ್ ಓಪನ್ ಮಾಡಲಿಕ್ಕೆ ಬರುತ್ತೆ. ಸೊ ಅದನ್ನು ನಾವು ನಮಗೆ ಎಷ್ಟು ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೋಬಹುದು. ಇವಾಗ ನಾನು ನಿಮಗೆ ಸ್ಪಾಂಜನ್ನು ಇಟ್ಟು ತೋರಿಸ್ತಾ ಇದ್ದೀನಿ. ಮತ್ತು ಆ ಸ್ಪಾಂಜ್ ರ್ಯಾಕ್ಗೆ ನೋಡಿ, ಎಲ್ಲ ಪೂರ್ತಿ ಕವರ್ ತುಂಬ ಹೋಲ್ಸ್ ಇದ್ದಾವೆ. ಸೊ ಹೀಗಾಗಿ ಸ್ಪಾಂಜ್ನಲ್ಲಿ ಇರುವ ನೀರು ತಾನಾಗಲೇ ಬೇಸಿನ್ನಲ್ಲಿ ಕ್ಲೀನ್ ಆಗಿಬಿಡುತ್ತೆ. ಅದರಲ್ಲಿ ಯಾವುದೇ ರೀತಿ ನೀರಾಗಿ ಉಳಿಯೋದಿಲ್ಲ. ಸೊ ಈ ರೀತಿ ಕಾಣುತ್ತೆ. ಇವಾಗ ನಾನು ವಿಮ್ ಜೆಲ್ ಕೂಡ ಇಟ್ಟು ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ಡೈರೆಕ್ಟ್ಲಿ ನಿಮ್ಮದು ಟ್ಯಾಪ್ಗೆ ಕೂಡ ಹಾಕ್ಬಹುದು. ಆದರೆ ಆ ರೀತಿ ಹಾಕಕ್ಕೆ ಬರಲಿಲ್ಲ ಆದರೆ ಈ ರೀತಿ ಅಡ್ಜಸ್ಟೇಬಲ್ ನಮಗೆ ಹುಕ್ ಕೊಟ್ಟಿದ್ದಾರೆ. ಆ ರೀತಿ ನಾನು ತೋರಿಸ್ತಾ ಇದ್ದೀನಿ. ಆ ಪ್ರಕಾರ ನಮ್ಮ ಟ್ಯಾಪ್ಗೆ ನಾವು ಅಡ್ಜಸ್ಟೇಬಲ್ ಹಾಕ್ಬಹುದು. ಇವಾಗ ಜಸ್ಟ್ ನೋಟಿಸ್ ಏನಾಯಿತು ಅಂದರೆ, ವಿಮ್ ಜೆಲ್ ಪ್ಯಾಕೆಟ್ ತುಂಬ ದೊಡ್ಡದಾಗಿದೆ. ಸೊ ಅದು ಅಷ್ಟೊಂದು ವೆಯ್ಟ್ ಸಪೋರ್ಟ್ ಆಗಲಿಲ್ಲ. ಸೊ ಹೀಗಾಗಿ ನಾನು ಅದನ್ನು ತೆಗೆದುಬಿಟ್ಟೆ. ಸೊ ಹೀಗಾಗಿ ಇದರಲ್ಲಿ ತುಂಬ ವೆರೈಟೀಸ್ ಇದೆ. ಇದರಲ್ಲಿ ಜಾಸ್ತಿ ಸ್ಪೇಸ್ ಇಡುವ ಕೂಡ ರ್ಯಾಕ್ಸ್ ಇದ್ದಾವೆ. ಸೊ ನನಗೆ ಇಷ್ಟೊಂದು ಚಿಕ್ಕದಾಗಿ ರ್ಯಾಕ್ ಸಫಿಷಿಯಂಟ್ ಇತ್ತು. ಹೀಗಾಗಿ ನಾನು ಆ ರ್ಯಾಕ್ ಅನ್ನ ತರಿಸಿದ್ದೀನಿ. ನಿಮಗೆ ಇದು ಸಫಿಷಿಯಂಟ್ ಅನಿಸ್ಲಿಲ್ಲ ಆದರೆ ಇದರಲ್ಲಿ ಜಾಸ್ತಿ ಸ್ಪೇಷಿಯಸ್ ಇರುವ ರ್ಯಾಕ್ಸ್ ಕೂಡ ಇದಾವೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ. ನೀವು ಆ ಪ್ರಾಡಕ್ಟ್ಸ್ ಅನ್ನ ಖಂಡಿತ ಚೆಕ್ ಮಾಡಬಹುದು. ನೆಕ್ಸ್ಟ್ ಐಟಮ್ ನಾನು ತರಿಸಿದ್ದೀನಿ ಗಾರ್ಬೇಜ್ ಬ್ಯಾಗ್ ಅನ್ನ. ಬಿಕಾಸ್ ಕಿಚನ್ ನಲ್ಲಿ ನೋಡಿ, ನಮಗೆ ತುಂಬಾ ಪ್ಲಾಸ್ಟಿಕ್ಸ್ ಬೇಕಾಗುತ್ತೆ, ತುಂಬಾ ಕ್ಯಾರಿ ಬ್ಯಾಗ್ಸ್ ಬೇಕಾಗುತ್ತೆ ಡೈಲಿ ಆಕ್ಟಿವಿಟೀಸ್ಗಾಗಿ. ಸೊ ಈ ರೀತಿ ನಾವು ಮೊದಲು ಒಂದು ದೊಡ್ಡ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ನಲ್ಲಿ ಚಿಕ್ಕ ಪ್ಲಾಸ್ಟಿಕ್ ಬ್ಯಾಗ್ಸ್ ಅನ್ನ, ಕ್ಯಾರಿ ಬ್ಯಾಗ್ಸ್ ಅನ್ನ ಫೋಲ್ಡ್ ಮಾಡಿ ಇಡ್ತಿದ್ವಿ. ಸೊ ಅದು ತುಂಬಾ ಮೆಸ್ಸಿ ಆಗ್ಬಿಡುತ್ತೆ. ಒಂದು ಬ್ಯಾಗ್ ಬೇಕಾದ್ರೆ ತುಂಬಾ ಕಂಪ್ಲೀಟ್ ಕ್ಯಾರಿ ಬ್ಯಾಗ್ ಎಲ್ಲ ಮೆಸ್ಸಿ ಆಗ್ಬಿಡುತ್ತೆ. ಸೊ ಹೀಗಾಗಿ ನಾನು ಈ ಗಾರ್ಬೇಜ್ ಬ್ಯಾಗ್ ಅನ್ನ ತರಿಸಿದ್ದೀನಿ. ಇದು ತುಂಬಾನೇ ನನಗೆ ಒಳ್ಳೆ ಪ್ರಾಡಕ್ಟ್ ಅನಿಸ್ತು. ನಮ್ಮ ಕಿಚನ್ಗಾಗಿ ತುಂಬಾನೇ ಯೂಸ್ಫುಲ್ ಆಯಿತು. ಈ ರೀತಿ ಕಾಣಿಸುತ್ತೆ ನೋಡಿ, ಸ್ಕ್ವೇರ್ ಶೇಪ್ನಲ್ಲಿ ಇದೆ. ಓಪನ್ ಮಾಡಿದ್ರೆ ಈ ರೀತಿ ದೊಡ್ಡದಾಗಿ ಸ್ಕ್ವೇರ್ ಶೇಪ್ ರೆಡಿ ಆಗುತ್ತೆ. ಮತ್ತೆ ಕೆಳಗಡೆ ಮತ್ತು ಅದರದ್ದು ಒಂದು ಸೈಡ್ ಈ ರೀತಿ ದೊಡ್ಡದು ಒಂದು ಹೋಲ್ ಇದೆ. ಸೊ ಆ ಹೋಲ್ ಯಾಕಿದೆ ಅಂದರೆ, ನಾವು ಆ ಬ್ಯಾಗ್ನಲ್ಲಿ ಪ್ಲಾಸ್ಟಿಕ್ಸ್ ಅನ್ನ ಹಾಕಿದ ಮೇಲೆ ನಮಗೆ ಯಾವ ಪ್ಲಾಸ್ಟಿಕ್ ಬೇಕು ಈಸಿಲಿ ಮತ್ತೆ ಬ್ಯಾಗ್ನಲ್ಲಿ ತೆಗೆಯೋದಕ್ಕಿಂತ ನಾವು ಈಸಿಯಾಗಿ ಕನ್ವಿನಿಯೆಂಟ್ ಆಗಿ ಆ ಹೋಲ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ನಾವು ಕ್ಯಾರಿ ಬ್ಯಾಗ್ಸ್ ಅನ್ನ ಈಸಿಲಿ ತೆಗಿಕೊಳ್ಬಹುದು. ಇವಾಗ ನಾನು ನಿಮಗೆ ಪ್ರಾಕ್ಟಿಕಲಿ ಅದನ್ನು ಇಟ್ಟು ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸುತ್ತೆ ಅಂತ. ಈ ಬ್ಯಾಗ್ ನನಗೆ ತುಂಬಾನೇ ಯೂಸ್ಫುಲ್ ಆಯಿತು. ಬಿಕಾಸ್ ಇದರಿಂದ ನಮ್ಮ ಕಿಚನ್ ಮೇಸಿ ಕಾಣೋದಿಲ್ಲ ಮತ್ತೆ ನಮಗೆ ಬೇಕಾಗುವ ಐಟಮ್ಸ್ ಕೂಡ ನಾವು ಈಸಿಲಿ ತೆಗಿಬಹುದು. ಮತ್ತು ತುಂಬಾ ಸ್ಪೇಷಿಯಸ್ ಇದೆ. ತುಂಬಾ ಎಷ್ಟೊಂದು ಬೇಕೋ ಅಷ್ಟು ಎಲ್ಲ ಬ್ಯಾಗ್ಸ್ ಇದರಲ್ಲಿ ತುಂಬಾ ಚೆನ್ನಾಗಿ ಸೆಟ್ ಆಯಿತು. ಸೊ ಈಗ ನಾನು ನೋಡಿ ನಿಮಗೆ ಪ್ರಾಕ್ಟಿಕಲಿ ನಮ್ಮ ಕಿಚನ್ ಅಲ್ಲಿ ಒಂದು ರ್ಯಾಕ್ಗೆ ಇಟ್ಟು ತೋರಿಸ್ತಾ ಇದ್ದೀನಿ. ಕೆಳಗಡೆ ಈ ರೀತಿ ಹೋಲ್ ಇದೆ, ಮುಂದ್ಗಡೆ ಈ ರೀತಿ ಹೋಲ್ ಇದೆ. ನೀವು ಮೇಲ್ಗಡೆ ಬೇಕಾದ್ರೆ ಮೇಲ್ಗಡೆ ಈ ರೀತಿ ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ತೆಗಿಬಹುದು, ಇಲ್ಲ ಕೆಳಗಡೆ ಬೇಕಾದ್ರೆ ಕೆಳಗಡೆ ಕೂಡ ನೀವು ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ತೆಗಿಕೊಳ್ಬಹುದು. ಈ ಬ್ಯಾಗ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಇದೆ.
ಮತ್ತೆ ಮೇಲ್ಗಡೆ ನೋಡಿ ಈ ರೀತಿ ಹ್ಯಾಂಗಿಂಗ್ ಕೊಟ್ಟಿದ್ದಾರೆ. ಈ ಹ್ಯಾಂಗಿಂಗ್ ಅನ್ನ ಯೂಸ್ ಮಾಡಿ ನೀವು ನಿಮ್ಮ ಕಿಚನ್ ನಲ್ಲಿ ಎಲ್ಲಿ ಬೇಕು, ಎಲ್ಲಿ ಇಷ್ಟ ಇದೆ ಅಲ್ಲಿ ಈ ಬ್ಯಾಗ್ ಅನ್ನ ನೀವು ಹ್ಯಾಂಗ್ ಮಾಡಬಹುದು. ಸೊ ಕಿಚನ್ ಕೂಡ ಕ್ಲೀನ್ ಕಾಣುತ್ತೆ, ಆರ್ಗನೈಸ್ಡ್ ಕಾಣುತ್ತೆ, ಮತ್ತೆ ನಮಗೆ ಬೇಕಾಗುವ ಐಟಮ್ಸ್ ಕೂಡ ನಾವು ಚೆನ್ನಾಗಿ ಅದನ್ನು ಮ್ಯಾನೇಜ್ ಮಾಡಬಹುದು. ಥರ್ಡ್ ಐಟಮ್ ನಾನು ತರಿಸಿದ್ದೀನಿ ಕಿಚನ್ ಟವೆಲ್ ಹ್ಯಾಂಗರ್. ನಮಗೆ ತುಂಬ ಟವೆಲ್ಸ್, ತುಂಬ ನ್ಯಾಪ್ಕಿನ್ಸ್ ಕಿಚನ್ನಲ್ಲಿ ಬೇಕಾಗುತ್ತೆ ಹ್ಯಾಂಡ್ ವಾಶ್ ಮಾಡಲಿಕ್ಕೆ. ಆಮೇಲೆ ನಮ್ಮದು ಎಲ್ಲ ವೆಸಲ್ಸ್ ಎಲ್ಲ ನಾವು ಭಾಂಡಿಯನ್ನು ಚೆನ್ನಾಗಿ ಒರೆಸ್ಕೋಬೇಕಾದ್ರೆ ನಮಗೆ ತುಂಬ ಈ ರೀತಿ ನ್ಯಾಪ್ಕಿನ್ಸ್ ಬೇಕಾಗುತ್ತೆ. ಸೊ ನಾವು ಮೊದಲು ಫ್ರಿಡ್ಜ್ ಹ್ಯಾಂಗರ್ಗೆ ಆ ನ್ಯಾಪ್ಕಿನನ್ನು ಹಾಕಿಬಿಡ್ತಿದ್ವಿ. ಸೊ ಅದರಿಂದ ಏನಾಗ್ತಿತ್ತು ಅಂದರೆ ಸ್ವಲ್ಪ ಮೆಸಿ ಕೂಡ ಕಾಣ್ತಿತ್ತು, ಮತ್ತು ಹ್ಯಾಂಗರ್ದಿಂದ ಟವೆಲ್ ಕೆಳಗಡೆ ಬಿದ್ದರೆ ಅದು ಹೊಲಸು ಕೂಡ ಆಗ್ತಿತ್ತು. ಸೊ ಹೀಗಾಗಿ ನಾನು ಇದು ಚೆನ್ನಾಗಿ ಆರ್ಗನೈಸ್ ಆಗುತ್ತೆ ಅಂತ ಒಂದು ಟವೆಲ್ ಹ್ಯಾಂಗರ್ ಅನ್ನ ತರಿಸಿದ್ದೀನಿ. ನೋಡಿ ಈ ರೀತಿ ಫೋಲ್ಡ್ ಮಾಡಿ ನೀವು ಟವೆಲ್ ಅನ್ನ ಸಿಂಪಲಿ ಅದ್ರ ಮೇಲೆ ಹಾಕ್ಬಹುದು. ಇದು ಫೋಲ್ಡಿಂಗ್ ಇದೆ, ನೀವು ಎಲ್ಲಿ ಬೇಕಾದ್ರೂ ಫೋಲ್ಡ್ ಮಾಡಬಹುದು. ನಿಮಗೆ ಬೇಕಾದ್ರೆ ನೀವು ಈ ರೀತಿ ಅದನ್ನು ಗ್ಲಾಸ್ ಹಾಕ್ಲಿಕ್ಕೆ ಕೂಡ ಯೂಸ್ ಮಾಡಬಹುದು. ಸೊ ಇದು ಆಲ್ ಇನ್ ಒನ್ ಇದೆ, ನೀವು ನಿಮ್ಗೆ ಹೇಗೆ ಬೇಕು ಆ ರೀತಿ ಇದನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ನಾನು ಇಯರಿಂಗ್ಸ್ ಅನ್ನ ತರಿಸಿದ್ದೀನಿ. ಈ ಪೂರ್ತಿ ಸ್ಕ್ವೇರ್ ನಲ್ಲಿ 12 ಪೇರ್ಸ್ ಆಫ್ ಇಯರಿಂಗ್ಸ್ ಇದೆ. ನನಗೆ ಹ್ಯಾಂಗಿಂಗ್ ಜಾಸ್ತಿ ಇಷ್ಟ ಆಗೋದಿಲ್ಲ, ನನಗೆ ಟಾಪ್ಸ್ ತುಂಬಾ ಇಷ್ಟ. ಹೀಗಾಗಿ ನಾನು ಈ ಟಾಪ್ಸ್ ಅನ್ನ ತರಿಸಿದ್ದೀನಿ. ಇದರಲ್ಲಿ ಎಲ್ಲ ಕವರ್ ಆಗಿದೆ, ಮುತ್ತು ಇದೆ, ಸಿಲ್ವರ್ ಇದೆ, ಆಮೇಲೆ ಸ್ಟೋನ್ಸ್ ಇದೆ, ಟ್ರಯಾಂಗಲ್ ಶೇಪ್ ಇಯರಿಂಗ್ಸ್ ಇದೆ. ಸೊ ಈ ರೀತಿ ಇಯರಿಂಗ್ಸ್ ನನಗೆ ತುಂಬಾ ಇಷ್ಟ. ಮತ್ತೆ ವಿಡಿಯೋಸ್ ಕೂಡ ನನಗೆ ಜಾಸ್ತಿ ಇಯರಿಂಗ್ಸ್ ಬೇಕಾಗುತ್ತೆ ವಿಡಿಯೋಸ್ ಮಾಡುವಾಗ. ಸೊ ಇದು ತುಂಬಾ ಚೆನ್ನಾಗಿ ಅನಿಸ್ತು, ತುಂಬಾ ರೀಸನೇಬಲ್ ಇದೆ. ಸೊ ನನಗೆ ಈ ಇಯರಿಂಗ್ಸ್ ಕೂಡ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಐಟಮ್ ತರಿಸಿದ್ದೀನಿ ನಾನು ಬನಾನಾ ಕೇಸ್. ಈ ಬನಾನಾ ಕೇಸ್ ಕೂಡ ನನಗೆ ತುಂಬಾನೇ ಇಷ್ಟ ಆಯಿತು. ಬಿಕಾಸ್ ಮಕ್ಕಳಿಗೆ ನಾವು ಟಿಫಿನ್ ಕೊಡಬೇಕಾದ್ರೆ ಕೆಲವೊಂದು ಸಾರಿ ಬನಾನಾ ಕೊಡ್ತೀವಿ, ಬಾಳೆಹಣ್ಣನ್ನು ಕೊಡ್ತೀವಿ, ಬಟ್ ಅದು ಬ್ಯಾಗ್ನಲ್ಲಿ ಅಲ್ಲಿ ಇಲ್ಲಿ ಇಟ್ಟು ಟಿಫಿನಲ್ಲಿ ಅಂತರೂ ಅದು ಬನಾನಾ ಕೊಡೋದೇ ಇಲ್ಲ. ಸೊ ಬ್ಯಾಗ್ನಲ್ಲಿ ಹಾಗೆ ಇಟ್ಮೇಲೆ ಅದು ಒಂಥರ ಚಿಪ್ಪಿ ಆಗಿಬಿಡುತ್ತೆ, ಇಲ್ಲಾಂದರೆ ಅದು ಯೂಸೇ ಆಗೋದಿಲ್ಲ. ಸೊ ಮಕ್ಕಳಿಗೆ ಅದು ಕ್ಯಾರಿ ಮಾಡಲಿಕ್ಕೆ ಕೂಡ ತುಂಬ ಕಷ್ಟ ಆಗುತ್ತೆ. ಸೊ ಈ ರೀತಿ ಪ್ಲಾಸ್ಟಿಕ್ ಬನಾನಾ ಕೇಸ್ನಲ್ಲಿ ನಾವು ಬನಾನಾನ ಹಾಕಿ ಕೊಟ್ಟಿದ್ರೆ ತುಂಬ ಈಸಿಯಾಗಿ ಅವರು ಕ್ಯಾರಿ ಮಾಡ್ಬೋದು, ಮತ್ತು ಆರಾಮವಾಗಿ ಫ್ರೆಶ್ ಬಾಳೆಹಣ್ಣನ್ನು ಎಂಜಾಯ್ ಕೂಡ ಮಾಡ್ಬೋದು. ಅವ್ರಿಗೆ ಕೂಡ ತೊಂದರೆ ಆಗೋದಿಲ್ಲ, ಮತ್ತು ನಮಗೆ ಕೂಡ ತೊಂದರೆ ಆಗೋದಿಲ್ಲ. ಈ ಪ್ರಾಡಕ್ಟ್ ನನಗೆ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ನಾನು ತರಿಸಿದ್ದೀನಿ ಇಲೆಕ್ಟ್ರಿಕ್ ಹ್ಯಾಂಡ್ ಹೆಲ್ಡ್ ಕಾಫಿ ಬೀಟರ್ ಅನ್ನ. ತುಂಬಾ ದಿನದಿಂದ ನಾವು ಮನೆಯಲ್ಲಿ ಬೀಟರ್, ಬ್ಲೆಂಡರ್ ಅನ್ನ ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಸೊ ನಮಗೆ ಬೇಕಾಗಿತ್ತು, ಹೀಗಾಗಿ ನಾನು ತರಿಸಿದ್ದೀನಿ. ಇದು ಕೂಡ ಒಳ್ಳೆ ಪ್ರಾಡಕ್ಟ್ ಇದೆ. ಮೇಲ್ಗಡೆ ಈ ರೀತಿ ಒಂದು ಬಟನ್ ಬರುತ್ತೆ, ಆ ಬಟನ್ ಅನ್ನ ನೀವು ಪ್ರೆಸ್ ಮಾಡಿ ಹಿಡಿದ್ರೆ ಕೆಳಗಡೆ ಈ ರೀತಿ ಸ್ಪ್ರಿಂಗ್ ಇದೆ, ಅದು ಬಟನ್ ಪ್ರೆಸ್ ಮಾಡಿದ್ಮೇಲೆ ರೌಂಡ್ ರೌಂಡ್ ತಿರುಗಿ ಬೀಟ್ ಆಗುತ್ತೆ. ಇದರಿಂದ ನೀವು ಎಗ್ ಕೂಡ ಬೀಟ್ ಮಾಡಬಹುದು. ಸೊ ಕಾಫಿ, ಎಗ್ ಈ ರೀತಿ ಮಲ್ಟಿಪಲ್ ಈ ಬೀಟರ್ ಅನ್ನ ನೀವು ಯೂಸ್ ಮಾಡಿ ನೋಡಬಹುದು. ತುಂಬಾ ಚೆನ್ನಾಗಿ ಅನಿಸ್ತು ಪ್ರಾಡಕ್ಟ್. ನೆಕ್ಸ್ಟ್ ಮತ್ತು ಲಾಸ್ಟ್ ಪ್ರಾಡಕ್ಟ್ ಇದೆ ಸ್ಟೈಲಿಶ್ ಬನ್ ಮೇಕರ್. ಇದು ನನಗೆ ಇಮೇಜ್ ನಲ್ಲಿ ನೋಡಿದಾಗ ತುಂಬಾನೇ ಇಷ್ಟ ಆಯ್ತು, ಹೀಗಾಗಿ ತರಿಸಿದ್ದೀನಿ. ತುಂಬಾ ಸ್ಪಾಂಜಿ ಇದೆ, ತುಂಬಾ ಮೆತ್ತಗಾಗಿದೆ, ತುಂಬಾನೇ ಚೆನ್ನಾಗಿ ಇದೆ. ಸೆಂಟರ್ ನಲ್ಲಿ ಈ ರೀತಿ ಒಂದು ಪಾರ್ಟ್ ಇದೆ, ಓಪನ್ ಪಾರ್ಟ್ ಇದೆ. ಅದರಲ್ಲಿ ನಾವು ನಮ್ಮ ಕೂದಲನ್ನ ಇನ್ಸರ್ಟ್ ಮಾಡಿ ಅದನ್ನು ಈ ರೀತಿ ಮೇಲುಗಡೆ ಕ್ರಾಸ್ 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 ರೌಂಡ್ ನಲ್ಲಿ ತಿರುಗಿಸಿ ನಾವು ಮೇಲುಗಡೆ ಒಯ್ದು ಅದನ್ನು ಈ ರೀತಿ ರೌಂಡ್ ಶೇಪ್ ನಲ್ಲಿ ಇಟ್ರೆ ಒಂದು ಚೆನ್ನಾಗಿ ತುಂಬಾನೇ ಮಸ್ತ್ ಬ್ಯೂಟಿಫುಲ್ ಬನ್ ರೆಡಿ ಆಗುತ್ತೆ. ನಾನು ನನ್ನ ನಾದ್ನಿ ಮೇಲೆ ಟ್ರೈ ಮಾಡಿ ನೋಡಿದ್ದೀನಿ, ಬಟ್ ಇದರಲ್ಲಿ ಪ್ರಾಬ್ಲಮ್ ಒಂದು ಬರ್ತಾ ಇದೆ. ಬನ್ ಮಾಡಿದ ಮೇಲೆ ಮೇಲುಗಡೆ ಅದನ್ನು ಲಾಕ್ ಮಾಡಲಿಕ್ಕೆ ಯಾವುದೇ ಟೂಲ್ಸ್ ಅನ್ನು ಅವರು ಕೊಟ್ಟಿಲ್ಲ. ನಾನು ಎಲ್ಲಾನು ಚೆಕ್ ಮಾಡಿದೆ, ಬಟ್ ಇಲ್ಲಿ ಯಾವುದೇ ಟೂಲ್ಸ್ ಲಾಕ್ ಮಾಡಲಿಕ್ಕೆ ಕಾಣ್ತಾ ಇಲ್ಲ. ಬಟ್ ಸ್ಟಿಲ್ ನಮಗೆ ಆ ಬನ್ ಇಷ್ಟ ಆಗ್ತಾ ಇದ್ರೆ ನಾವು ಹೇರ್ ಪಿನ್ಸ್ ಅನ್ನು ಹಾಕಿ ಆ ಬನ್ನನ್ನು ಲಾಕ್ ಮಾಡಬಹುದು. ಹಾಗೆ ಬನ್ ಹಾಕ್ಲಿಕ್ಕೆ ಇದು ಚೆನ್ನಾಗಿ ಇದೆ, ಬಟ್ ಒಂದೇ ಪ್ರಾಬ್ಲಮ್ ಇದೆ, ಆ ಹ್ಯಾಂಗಿಂಗ್ ನನಗೆ ಸಿಗಲಿಲ್ಲ, ಅಂದರೆ ಅಲ್ಲಿ ಇಲ್ಲ. ಸೊ ಹೀಗಾಗಿ ಈ ಪ್ರಾಡಕ್ಟ್ ಅಷ್ಟೊಂದು ನನಗೆ ಯೂಸ್ಫುಲ್ ಅನ್ನಿಸ್ಲಿಲ್ಲ. ಸೊ ಈಗ ನಾನು ತರಿಸಿದ್ದ ಕ್ಲಬ್ ಫ್ಯಾಕ್ಟ್ರಿ ಎಲ್ಲ ಪ್ರಾಡಕ್ಟ್ಸನ್ನು ನಾನು ನಿಮಗೆ ತೋರಿಸಿದ್ದೀನಿ. ಈ ಎಲ್ಲ ಪ್ರಾಡಕ್ಟ್ಸ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ಖಂಡಿತ ಹೇಳಿ. ಈ ಎಲ್ಲ ಪ್ರಾಡಕ್ಟ್ಸನ್ನು ನಾನು ನಿಮ್ಮ ಜೊತೆ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಇವಾಗ ಕ್ಲಬ್ ಫ್ಯಾಕ್ಟ್ರಿನಲ್ಲಿ ಹ್ಯೂಜ್ ಸಮ್ಮರ್ ಹಾಲ್ ನಡೀತಾ ಇದೆ.
ಟ್ರೆಂಡಿ ಮತ್ತು ಸ್ಟೈಲಿಶ್ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ. ವೆರೈಟಿ ಆಫ್ ಪ್ರಾಡಕ್ಟ್ಸ್ ನಿಮಗೆ ಸೇಲ್ ಮೇಲೆ ಸಿಗ್ತಾ ಇದೆ. ಮತ್ತು ಟ್ರೆಂಡಿ ಪ್ರಾಡಕ್ಟ್ಸ್ ಮೇಲೆ ಅಪ್ ಟು 80% ಆಫ್ ಸಿಗ್ತಾ ಇದೆ. ಸೊ ಈ ಅಪಾರ್ಚುನಿಟಿನ ಮಿಸ್ ಮಾಡಬೇಡಿ. ನನಗೆ ನನ್ನ ಕಿಚನ್ಗೆ ಯೂಸ್ಫುಲ್ ಆಗುವ, ನಮಗೆ ಸೂಟೇಬಲ್ ಆಗುವ ಪ್ರಾಡಕ್ಟ್ಸನ್ನು ತರಿಸಿದ್ದೀನಿ. ನೀವು ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ. ಆ ಲಿಂಕನ್ನು ಚೆಕ್ ಮಾಡಿ ನಿಮ್ಮ ಕಿಚನ್ಗೆ, ನಿಮ್ಮ ಮನೆಗೆ, ನಿಮಗೆ ಯಾವುದು ಸೂಟೇಬಲ್ ಆಗುತ್ತೆ ಆ ಪ್ರಾಡಕ್ಟ್ಸನ್ನು ನೀವು ಖಂಡಿತ ತರಿಸ್ಬೋದು. ಬಿಕಾಸ್ ರೀಸನೇಬಲ್ ಕಾಸ್ಟ್ನಲ್ಲಿ ಸಿಗ್ತಾ ಇದೆ, ಡಿಸ್ಕೌಂಟ್ನಲ್ಲಿ ಸಿಗ್ತಾ ಇದೆ, ಸೇಲ್ ನಡೀತಾ ಇದೆ. ಸೊ ಈ ಅಪಾರ್ಚುನಿಟಿನ ಮಿಸ್ ಮಾಡಬೇಡಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ಖಂಡಿತ ಹೇಳಿ, ಮತ್ತು ಆದಷ್ಟು ಜಾಸ್ತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ, ಸೊ ದ್ಯಾಟ್ ಎಲ್ಲರೂ ಈ ಅಪಾರ್ಚುನಿಟಿನ ಎಂಜಾಯ್ ಮಾಡಬಹುದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್ ಬಾಯ್.